ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ 49,349 ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು 3,616.15 ಕೋಟಿ ಬಂಡವಾಳ ಹೂಡಿಕೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟು 7,72,166 ಜನರಿಗೆ ಉದ್ಯೋಗ ಅವಕಾಶ ಒದಗಿಸಿದೆ. ಅದೇ ರೀತಿ ಜಿಲ್ಲೆಯಲ್ಲಿ 11 ಬೃಹತ್, 14 ಮಧ್ಯಮ, 1 ಮೆಗಾ, 1 ಅಲ್ಟ್ರಾ ಮೆಗಾ ಹಾಗೂ 2 ಸೂಪರ್ ಮೆಗಾ ಕೈಗಾರಿಕಾ ಘಟಕಗಳು ರೂಪಾಯಿ 7,647.80 ಕೋಟಿ ಬಂಡವಾಳ ಹೂಡಿಕೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಈ ಕೈಗಾರಿಕೆಗಳಲ್ಲಿ ಒಟ್ಟು 6,706 ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲಾಗಿದೆ ಎಂದು ರಾಯಪುರದಲ್ಲಿ ಇರುವ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಶಿವಪುತ್ರಪ್ಪ RH ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು. ಅಲ್ಲದೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಕೇಂದ್ರಗಳ ಬಗ್ಗೆ ವಿವರ ನೀಡಿದರು. ಕೇಂದ್ರ ಸರ್ಕಾರದ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಪ್ರೋತ್ಸಾಹ ನೀಡುತ್ತಿದ್ದೇವೆ ಎಂದರು. ಅಲ್ಲದೆ ವಿದೇಶ ಕಂಪನಿಗಳು ಸಹ ಕೈಗಾರಿಕಾ ಸ್ಥಾಪಿಸಲು ಆಸಕ್ತಿ ವಹಿಸಿದ್ದು, ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ನೀಡಲಾಗುತ್ತಿದೆ ಎಂದರು. ಶ್ರೀಲಂಕಾದ ಖ್ಯಾತ ಕ್ರಿಕೆಟ್ ಆಟಗಾರರಾದ ಮುತ್ತು ಮುರಳೀಧರನ್ ಕೈಗಾರಿಕೆ ಸ್ಥಾಪಿಸಲು ಆಸಕ್ತಿ ವಹಿಸಿದ್ದಾರೆ ಎಂದು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು. ಜಂಟಿ ನಿರ್ದೇಶಕರಾದ ಶಿವಪುತ್ರಪ್ಪ HR ಮುಂದುವರೆದು ನಮ್ಮ ಸುದ್ದಿವಾಹಿನಿಗೆ ಹೆಚ್ಚಿನ ವಿವರ ನೀಡಿದರು. ಧಾರವಾಡ ಜಿಲ್ಲೆಯಲ್ಲಿ 31 ಮಾರ್ಚ್ 2024 ಅಂತ್ಯದವರೆಗೆ ಸುಮಾರು 49,349 ಸೂಕ್ಷ್ಮ, ಸಣ್ಣ, ಮಧ್ಯಮ ಕೈಗಾರಿಕೆಗಳು ಸ್ಥಾಪನೆಗೊಂಡಿದ್ದು, ಇವುಗಳಲ್ಲಿ ಸುಮಾರು 3,616.15 ಕೋಟಿ ಬಂಡವಾಳ ಹೂಡಿಕೆಯಾಗಿದೆ. ಈ ಕೈಗಾರಿಕೆಗಳಲ್ಲಿ ಸುಮಾರು 2,72,166 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿ 11 ಬೃಹತ್ ಉದ್ದಿಮೆಗಳು, 14 ಮಧ್ಯಮ ಉದ್ದಿಮೆಗಳು, 1 ಮೆಗಾ ಉದ್ದಿಮೆ, 1 ಅಲ್ಟ್ರಾ ಮೆಗಾ ಹಾಗೂ 2 ಸೂಪರ್ ಮೆಗಾ ಕೈಗಾರಿಕೆಗಳು ಸುಮಾರು 7,647.80 ಕೋಟಿ ಬಂಡವಾಳ ಹೂಡಿಕೆಯೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇವುಗಳಲ್ಲಿ ಸುಮಾರು 6,706 ಜನರು ಉದ್ಯೋಗವನ್ನು ಪಡೆದಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 9 ಕೈಗಾರಿಕಾ ಪ್ರದೇಶಗಳು ಸ್ಥಾಪನೆಯಾಗಿದ್ದು, ಒಟ್ಟು 2,794.84 ಎಕರೆಗಳಲ್ಲಿ KIDBಯಿಂದ ಜಮೀನನ್ನು ಅಭಿವೃದ್ಧಿಪಡಿಸಿದ್ದು, ಸುಮಾರು 1,836 ನಿವೇಶನಗಳನ್ನು ಈಗಾಗಲೇ ರಚನೆ ಮಾಡಿದ್ದೇವೆ. ಇವುಗಳಲ್ಲಿ ಸುಮಾರು 1,424 ಘಟಕಗಳಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ. ಅದೇ ರೀತಿ KSSIDCಯಿಂದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಿಂದ 6 ಕೈಗಾರಿಕಾ ವಸಾಹತುಗಳಿದ್ದಾವೆ. ಇಲ್ಲಿ 228.59 ಎಕರೆ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಲ್ಲಿ 790 ನಿವೇಶನಗಳನ್ನು ಹಾಗೂ 778 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಸುಮಾರು 587 ಮಳಿಗೆಗಳನ್ನು ನಿರ್ಮಿಸಿದ್ದು, 566 ಮಳಿಗೆಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಪ್ರಮುಖವಾಗಿ ವಾಲ್ ಕಾಂಪೋನೆಂಟ್, ಆಟೋಮೊಬೈಲ್ ಪಾರ್ಟ್ಸ್, ಫುಡ್ ಪ್ರೊಸೆಸಿಂಗ್, ಜನರಲ್ ಇಂಜಿನಿಯರಿಂಗ್, ಫ್ಯಾಬ್ರಿಕೇಷನ್ ಹಾಗೂ ಇತರೆ ಉತ್ಪಾದನಾ ಘಟಕಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಜಿಲ್ಲೆಯಲ್ಲಿರುವಂಥ ಪ್ರಮುಖ ಕೈಗಾರಿಕೆಗಳು ಯಾವಂದರೆ ಟಾಟಾ ಮೋಟಾರ್ಸ್ ಅಂತಿದೆ, ಟಾಟಾ ಹಿಟಾಚಿ ಇದೆ, ಟಾಟಾ ಮಾರ್ಕೋಪೋಲೋ ಇದೆ, ಯುನಿಅಬೆಕ್ಸ್ ಅಂತಿದೆ, ಯುಪ್ಲೆಕ್ಸ್ ಲಿಮಿಟೆಡ್ ಮುಮ್ಮಿಗಟ್ಟಿಯಲ್ಲಿ ಇತ್ತೀಚೆಗೆ ಒಂದೂವರೆ ವರ್ಷದಿಂದ 790 ಕೋಟಿ ಬಂಡವಾಳ ಹೂಡಿಕೆಯಲ್ಲಿ ಒಂದು ಉದ್ದಿಮೆ ಸ್ಥಾಪನೆಗೊಂಡಿದೆ. ಅದೇ ರೀತಿ ಬೇಲೂರಲ್ಲಿ ಶಿಲ್ಪ ಬಯೋಲಾಜಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಜೋಡಳಿಯಲ್ಲಿ ದಾನಾ ಆನಂದ್ ಇಂಡಸ್ಟ್ರಿ ಇದೆ. ಟ್ರಾಪಿಕಲ್ ಪ್ರೈವೇಟ್ ಲಿಮಿಟೆಡ್ ರಾಮಕೊಪ್ಪದಲ್ಲಿ ಒಂದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದೆ. ಅದೇ ರೀತಿ ಕೆನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಇದು ಅಂಚಟಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಇನ್ಫ್ರಾಫೈನ್ ಅಂತೇಳಿ ಕಾಮರಗಟ್ಟಿಯಲ್ಲಿ ಒಂದು ಈ ಫುಡ್ ಪ್ರೊಸೆಸಿಂಗ್, ಮ್ಯಾಂಗೋ ಪಲ್ಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಇಂಡಸ್ಟ್ರಿ ಇದೆ. ಹಾಗೆ ಮೈಕ್ರೋಫಿನಿಸ್ ಅಂತೇಳಿ ಇಟಗಟ್ಟಿಯಲ್ಲಿ ಒಂದು ವಾಲ್ ಕಾಂಪೋನೆಂಟ್ ಮಾಡುವಂಥ ಇಂಡಸ್ಟ್ರಿ ಇದೆ. ಹಾಗೆ ಏಕಸ್ ಅಂತ ಒಂದು SEZ ಇಂಡಸ್ಟ್ರಿ ಇದ್ದು, ಅಲ್ಲಿ ಸಹಿತ ಒಂದು 2 ಘಟಕಗಳು ಈಗಾಗಲೇ ಉತ್ಪಾದನೆ ಪ್ರಾರಂಭ ಮಾಡಿದ್ದಾರೆ. ಮುಂಚೂಣಿಯಲ್ಲಿರುವಂಥ ಯುಪ್ಲೆಕ್ಸ್ ಕಂಪನಿಯು ಪ್ರಸ್ತುತ 772 ಕೋಟಿಗಳ ಬಂಡವಾಳ ಹೂಡಿಕೆಯೊಂದಿಗೆ 493 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿದ್ದಾರೆ. ಇದು ಧಾರವಾಡದ ಮುಮ್ಮಿಗಟ್ಟಿ ಕೈಗಾರಿಕಾ ಪ್ರದೇಶದಲ್ಲಿ 50 ಎಕರೆ ಜಮೀನಿನಲ್ಲಿ ಉತ್ಪಾದನೆ ಪ್ರಾರಂಭ ಮಾಡಿದೆ. ಹಾಗೆ ಏಕಸ್ ಕಂಪನಿಯು ಹುಬ್ಬಳ್ಳಿ ಡ್ಯೂರೇಬಲ್ ಗೂಡ್ಸ್ ಕಂಪ್ನಿ ಅಂತೇಳಿ, ಇದ್ರದ್ದು ಆ್ಯಕ್ಚುಲಿ 3,540 ಕೋಟಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿತ್ತು. ಈಗಾಗಲೇ ಅವರಿಗೆ 384 ಎಕರೆ ವಿಸ್ತೀರ್ಣದ
ಒಂದು ಕೈಗಾರಿಕೆಯನ್ನು ಅಂದರೆ ಅವ್ರ ಪ್ರಾಜೆಕ್ಟ್ ಇತ್ತು. KIDBಯಿಂದ 350 ಎಕರೆ ಅವರಿಗೆ ನಿವೇಶನ ಹಂಚಿಕೆ KIDBಯಿಂದ ಮಾಡಲಾಗಿದೆ. ಈಗಾಗಲೇ ಹೇಳಿರುವಂತೆ ಸುಮಾರು 520 ಕೋಟಿ ಬಂಡವಾಳ ಹೂಡಿಕೆ ಮಾಡಿ 620 ಜನರಿಗೆ ಕೆಲಸವನ್ನು ನೀಡುವಂಥ ಒಂದು ಉದ್ಯಮ ಇದು ಏಕಸ್ ಕಂಪ್ನಿಯಿಂದ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೋಟೂರು ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಹೊಸದಾಗಿ ಪ್ರಾರಂಭಗೊಂಡಿರುವಂಥ ಕೋಟೂರು ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಎಲೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಇಂಡಸ್ಟ್ರಿ ಅಂತೇಳಿ ಇವರು ಈ ಲಿಥಿಯಂ ಅಯಾನ್ ಸೇಲ್ಸ್, ಬ್ಯಾಟ್ರಿ ಮತ್ತು ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಒಂದು ಬಂಡವಾಳ ಹೂಡಿಕೆ 7,947 ಕೋಟಿ ಬಂಡವಾಳ ಹೂಡಿಕೆ ಬರ್ತಾ ಇದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ. ಅವರಿಗೆ 173 ಎಕರೆ ಜಮೀನನ್ನು KIDBಯಿಂದ ಹಂಚಿಕೆ ಮಾಡಲಾಗಿದೆ. ಇಲ್ಲಿ ಸುಮಾರು ಈ ಒಂದು ಕೈಗಾರಿಕಾ ಸ್ಥಾಪನೆ ಆದರೆ ಸುಮಾರು 2,500 ಜನರಿಗೆ ಅವಕಾಶ ಇದೆ. ಹಾಗೆ ನಿಡೆಕ್ ಅಂತ ಒಂದು ಸಂಸ್ಥೆ, ಇದು ಜಪನೀಸ್ ಕಂಪನಿ ಒಂದು ಕೊಲಾಬ್ರೇಷನ್ನೊಂದಿಗೆ ಒಂದು ಕೈಗಾರಿಕೆ ಈಗಾಗಲೇ ನಮ್ಮ ಇದರಲ್ಲಿ ಧಾರವಾಡದಲ್ಲಿ ಕೈಗಾರಿಕಾ ಸ್ಥಾಪನೆ ಆಗಿದೆ. ಅದರ ಒಂದು ಮುಂದುವರೆದ ಭಾಗ ಅಂತಲೇ ಇದರಲ್ಲೇ ಕೋಟೂರು ಮತ್ತು ಬೇಲೂರಲ್ಲೇ ಸುಮಾರು 400 ಕೋಟಿ ಬಂಡವಾಳ ಹೂಡಿಕೆಯಲ್ಲಿ ಅವರು EMC ಕ್ಲಸ್ಟರ್ನಲ್ಲಿ ಈ ಆಲ್ಟರ್ನೇಟರ್, ವಿಂಡ್ ಟರ್ಬೈನ್ ಜನರೇಟರು, ಮೋಟಾರ್ಸು ಮಾಡುವಂಥ ಒಂದು ಚಟುವಟಿಕೆಗೆ ಅವರು 400 ಕೋಟಿ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು ಒಂದು 800 ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಅವರು ಭೂಮಿ ಪೂಜೆ ಮಾಡಿ ಕಟ್ಟಡದ ಕಾರ್ಯವನ್ನು ಸಹಿತ ಪ್ರಾರಂಭ ಮಾಡಿದ್ದಾರೆ. ಹಾಗೆ ನಮ್ಮ ಇದರಲ್ಲಿ ಫುಡ್ ಪಾರ್ಕ್ನಲ್ಲಿ ಗೋಡಾವತ್ ಫುಡ್ಸ್ ಅಂತ ಇದೆ. ಅವರು ಎಡಿಬಲ್ ಆಯಿಲ್ ಅಂದರೆ ಎಣ್ಣೆ ತಯಾರು ಮಾಡುವಂಥ ಒಂದು ಉದ್ದಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ KIDBಯಿಂದ 15 ಎಕರೆ ನಿವೇಶನದಲ್ಲಿ ಅವರಿಗೆ ಸುಮಾರು 98.60 ಕೋಟಿ ಬಂಡವಾಳ ಹೂಡಿಕೆ ಮಾಡುವಂಥ ಒಂದು ಯೋಜನೆ ಇದು. ಇಲ್ಲಿ ಸುಮಾರು 30 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲಿಕ್ಕೆ ಅವಕಾಶ ಇದೆ. ಹಾಗೆ ಈ ಇದರಲ್ಲಿ ಮಮ್ಮಿಗಟ್ಟೆ ಕೈಗಾರಿಕಾ ಪ್ರದೇಶದಲ್ಲಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಒಂದು ಉದ್ಯಮಿಗೆ ಯೋಜನೆ ಅನುಮೋದನೆ ಆಗಿದೆ. ಅದು ಸಿಲೋನ್ ಬೆವರೇಜ್ ಅಂತೇಳಿ, ಸಿಲೋನ್ ಬೆವರೇಜ್ ಕ್ಯಾನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ತಮಗೆ ಗೊತ್ತಿರುವಂತೆ ನಮ್ಮ ಶ್ರೀಲಂಕಾದ ಇವರು ಕ್ರಿಕೆಟ್ ಬೌಲರ್ ಮುತ್ತೈ ಮುರಳೀಧರನ್ ಇದರಲ್ಲಿ ಮಾಲೀಕತ್ವ ಅವರು ಒಂದು ಪ್ರೈವೇಟ್ ಲಿಮಿಟೆಡ್. ಅವರಿಗೆ ಸುಮಾರು 40 ಎಕರೆ ಜಮೀನಿನಲ್ಲಿ ಸುಮಾರು 449.18 ಕೋಟಿ ಬಂಡವಾಳ ಹೂಡಿಕೆಯಲ್ಲಿ ಸುಮಾರು ಒಂದು 500 ಜನರಿಗೆ ಕೆಲಸ ಕೊಡಲಿಕ್ಕೆ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರದ ಇಲ್ಲ, ಇನ್ನೂ ಇಲ್ಲ. ಅವರಿಗೆ ಇನ್ನೂ ಯೋಜನೆ ಅನುಮೋದನೆ ಆಗಿದೆ. ಅವರೆಲ್ಲ ಜಾಗವನ್ನು ನೋಡಿದ್ದಾರೆ. ಅಲ್ಲಿ ಇನ್ನೂ ಭೂಮಿಯನ್ನು ಅವರು ಸರ್ಕಾರಕ್ಕೆ ದುಡ್ಡು ಕಟ್ಟಿ ಇನ್ನೂ ಹ್ಯಾಂಡ್ ಓವರ್ ತೊಗೋಬೇಕಾಗಿದೆ. ಅಲಾಟ್ಮೆಂಟು ಮತ್ತು ಹ್ಯಾಂಡ್ ಓವರ್ ತೊಗೋಬೇಕಾಗಿದೆ. ಅದು ಅನುಷ್ಠಾನ ಹಂತದಲ್ಲಿದೆ. ಹಾಗೆ ಈ MDH ಅಂತ ತಮ್ಗೆ ಗೊತ್ತಿರ್ಬೋದು. MDH ತವರು ಸಹಿತ ಇಲ್ಲಿ ನಮ್ಮ ಮುಮ್ಮಿಗಟ್ಟಿಯಲ್ಲಿ ಒಂದು 8 ಎಕರೆಯಲ್ಲಿ ಸುಮಾರು 45 ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಈ ಸ್ಪೈಸಸ್ ಮಾಡುವಂಥ ಒಂದು ಇಂಡಸ್ಟ್ರಿಗೆ ಅವರು ಈಗಾಗಲೇ ಯೋಜನೆ ಅನುಮೋದನೆ ಪಡೆದುಕೊಂಡಿದ್ದಾರೆ. ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ. ಲ್ಯಾಂಡದ್ದು ಇದನ್ನು ತೊಗೊಂಡಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಾಗೆ ಕೋಟೂರು ಮತ್ತು ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಲೋಜನ್ ಫಾರ್ಮಾ ಅಂತ ಒಂದು ಈ ಫಾರ್ಮಾಸ್ಯೂಟಿಕಲ್ ಒಂದು ಕಂಪನಿ ಅದು. ಅವ್ರದ್ದೊಂದು ಇಂಡಸ್ಟ್ರಿಯಲ್ಲಿ ಸವಣೂರಲ್ಲಿ ಒಂದು ಇಂಡಸ್ಟ್ರಿ ಇತ್ತು ಸಣ್ಣ ಪ್ರಮಾಣದಲ್ಲಿ. ಇದು ಮುಂಬೈ ಬೇಸ್ಡ್ ಇಂಡಸ್ಟ್ರಿ. ಇವರಿಗೆ 12.56 ಕಲ್ಪಿಸುವಂಥ ಒಂದು ಉದ್ಯಮಿ ಇದು. ಈಗಾಗಲೇ 90% ಅವ್ರದ್ದು ಬಿಲ್ಡಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಸಮೀಪದಲ್ಲೇ ಒಂದು ಉತ್ಪಾದನೆ ಕಾರ್ಯ ಪ್ರಾರಂಭವಾಗಲಿದೆ. ಹಾಗೆ ಎಲ್ಲ ಇನ್ಫ್ರಾ ಮಾರ್ಕೆಟ್ ಅಂತೇಳಿ ಇವರು ಈ ACC ಕಾಂಕ್ರೀಟ್ ಬ್ಲಾಕ್ಸ್ ಮತ್ತು ಅಡೆಸಿವ್ ವಾಟರ್ ಪ್ರೂಫಿಂಗ್ ಅಂತೇಳಿ ಒಂದು ಸಿವಿಲ್ ರಿಲೇಟೆಡ್ ಇಂಡಸ್ಟ್ರಿ ಮಾಡ್ತಾಯಿದ್ದಾರೆ. ಅವರಿಗೆ ಅವ್ರದ್ದು ಒಂದು ಸುಮಾರು ಒಂದು 71.60 ಕೋಟಿ ಬಂಡವಾಳ ಹೂಡಿಕೆಯಲ್ಲಿ ಸುಮಾರು 150 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವಂಥ ಒಂದು ಗುರಿ ಇದೆ. ಈಗಾಗಲೇ ಅವರು ಸಹಿತ ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದರು ಕೋಟೂರು ಮತ್ತು ಬೇಲೂರಲ್ಲಿ. ಇದು ನಮ್ಮ ಒಂದು ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅಂದರೆ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿರುವಂಥ ಒಂದು MS ಅಲಾಟ್ಮೆಂಟ್ ಆಗಿರುವಂಥದ್ದು ಯೋಜನೆ ರಾಜ್ಯ ಮಟ್ಟದಲ್ಲೇ ಆಗಿರುವಂಥದ್ದು ಅನುಮೋದನೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮಗೆ ಕೇವಲ 15% ಮಾತ್ರ ಇರ್ತದೆ. ಎಷ್ಟು ಇದೇ ಇರ್ತದೆ ಇಂಡಸ್ಟ್ರಿ ಏನೇ ಡೆವಲಪ್ಮೆಂಟ್ ಆಗಿರ್ತದೆ. ಹಂಚಿಕೆಗೆಲ್ಲ ಬರುವಂಥ ಇದರಲ್ಲಿ 85% ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ, 15% ನಾವು ಜಿಲ್ಲಾ ಮಟ್ಟದಲ್ಲಿ ಯೋಜನೆಗೆ ಅನುಮೋದನೆ ಕೊಡ್ತೀವಿ. ಆಮೇಲೆ ನಾವು ಅನುಮೋದನೆ ಕೊಟ್ಟ ಮೇಲೆ KIDB ಅಥವಾ KSSIDCಯಿಂದ ಅವರಿಗೆ ನಿವೇಶನ ಹಂಚಿಕೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉದ್ಯಮಿಗಳು ಬರ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು. ಬಟ್ ಇನ್ನು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡಬೇಕಾಗಿದೆ. ಅದನ್ನು ಮಾಡುವ ಒಂದು ಕೆಲಸ ಸರ್ಕಾರದವರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ನಮ್ಮ
ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಎರಡು ಯೋಜನೆ ಇದೆ ಮುಖ್ಯವಾಗಿ. ಒಂದು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ ಅಂತೇಳಿ ಉದ್ಯೋಗಿ ಯುವಕರು ಇರ್ತಾರೆ, ಅವರು ತಮ್ಮ ಒಂದು ಉದ್ಯಮಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಉತ್ಪಾದನೆ ಮಾಡುವಂಥ ಉದ್ಯಮಿ ಇರ್ಬೋದು ಅಥವಾ ಸೇವೆಯನ್ನು ಮಾಡುವಂಥ ಉದ್ಯಮಿಗಳಿಗೆ ಗರಿಷ್ಠ 50 ಲಕ್ಷಗಳವರೆಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ನಂತರ 50 ಲಕ್ಷ ಯೋಜನಾ ವೆಚ್ಚ, ಅದರಲ್ಲಿ 90% ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ, 10% ಇವರು ಹಾಕೋಬೇಕು. ಇದರಲ್ಲಿ 15ರಿಂದ 35%ವರೆಗೆ ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ. ನಮ್ಮ ಜಿಲ್ಲೆಗೆ ಈ ವರ್ಷ 46 ಜನರಿಗೆ ಈ ಒಂದು ಯೋಜನೆಯಲ್ಲಿ ಸೌಲಭ್ಯವನ್ನು ನೀಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಲಿಕ್ಕೆ ಒಂದು ಗುರಿ ಹೊಂದಿದ್ದೇವೆ. 46 ಜನರಿಗೆ 1,25,95,000 ಸಬ್ಸಿಡಿ, ಮಾರ್ಜಿನ್ ಮನಿ ಅಂತ ಹೇಳ್ತೀವಿ ನಾವು, ಅಷ್ಟು ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಮ್ಮಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಥ್ರೂಔಟ್ ದಿ ಇಯರ್ ಅಂದರೆ 12 ತಿಂಗಳ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ತೊಗೊಳ್ತಾ ಇರ್ತೀವಿ. ಈಗ ಅದನ್ನೆಲ್ಲ ನಾವು ಪ್ರೋಸೆಸ್ ಮಾಡ್ತೀವಿ, ಇಲ್ಲಿ ಆನ್ಲೈನ್ ಮುಖಾಂತರ ಪ್ರೋಸೆಸ್ ಮಾಡ್ತೀವಿ. ಯಾರು ಚೆಕ್ ಲಿಸ್ಟ್ ಬೇಕಾದ್ರೆ ದಾಖಲಾತಿ ಹೇಗೆ ಕೊಟ್ಟಿರ್ತಾರೆ, ಅವರು ಏನು ಉದ್ದಿಮೆ ಮಾಡ್ಬೇಕಂತಿರ್ತಾರೆ ಅದರ ಯೋಜನಾ ವರದಿ, ಅವ್ರ ಏಜ್ ಪ್ರೂಫು, ಅದು ಜನಸಂಖ್ಯೆ, ಇಂಥವೆಲ್ಲ ಕೆಲವೊಂದು ಇದನ್ನು ದಾಖಲಾತಿಗಳನ್ನು ನಾವು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿಗೆ ಅರ್ಜಿಗಳನ್ನು ಶಿಫಾರಸು ಮಾಡ್ತೀವಿ. ಶಿಫಾರಸು ಮಾಡಿದ ಮೇಲೆ ಬ್ಯಾಂಕ್ನವ್ರು ಮತ್ತೆ ಅವರೆಲ್ಲ ನೋಡ್ತಾರೆ, ಅವ್ರ ವ್ಯಾಬಿಲಿಟಿ ನೋಡಿಕೊಂಡು ಅವರು ಸಾಲ ಮಂಜೂರಾತಿ ಮಾಡ್ತಾರೆ. ಸಾಲ ಮಂಜೂರಾತಿ ಆದಮೇಲೆ ಅವರಿಗೆ ತರಬೇತಿ ಕಾರ್ಯಕ್ರಮ ಇರ್ತದೆ. ತರಬೇತಿ ನಂತರ ಅವರಿಗೆ ಸಾಲವನ್ನು ಬಿಡುಗಡೆ ಮಾಡ್ತಾರೆ. ಸಾಲ ಬಿಡುಗಡೆ ಮಾಡಿದ ನಂತರ ಅವರಿಗೆ ಸಬ್ಸಿಡಿ ಅವರೇ ಬ್ಯಾಂಕ್ನವರೇ, ನಾವು ಇಲ್ಲೇನು ಕೊಡೋದಿಲ್ಲ, ಬ್ಯಾಂಕ್ನಲ್ಲೇ ನೇರವಾಗಿ ಅವರೇ ಸಬ್ಸಿಡಿಯನ್ನು ಕ್ಲೇಮ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮಗೆ ಈಗಾಗಲೇ ಪ್ರಸ್ತುತ ವರ್ಷ ಸುಮಾರು 8 ಜನರಿಗೆ ಸಾಲ ಮಂಜೂರಾತಿ, 46ರಲ್ಲಿ 8 ಜನರಿಗೆ ಸಾಲ ಮಂಜೂರಾತಿ ಆಗಿದೆ. ಅವರ ಒಂದು ಸಹಾಯಧನ ಮೊತ್ತ 17.54 ಲಕ್ಷ ಇದೆ. ಈಗ ಈ ಎಲೆಕ್ಷನ್ ಪ್ರೋಸೆಸ್ ಆದಮೇಲೆ ಇದು ಮಾಡ್ತಾ ಇದ್ವಿ ನಾವು. ಈ ಮತ್ತೆ ಅಪ್ಲಿಕೇಶನ್ಸ್ ಎಲ್ಲ ಕಳಿಸ್ತಾರೆ, ರೆಗ್ಯುಲರ್ ಬಂದಂಗೆ ಕಳಿಸ್ತಾ ಇರ್ತೀವಿ. ಬಟ್ ಲಾಸ್ಟ್ ಇಯರ್ನೂ ಸಹಿತ ನಮ್ಮದು ಜಿಲ್ಲೆಯಲ್ಲಿ ನಮ್ಮದು 46 ಗುರಿ ಇತ್ತು, ಸುಮಾರು 156 ಜನರಿಗೆ ಸಾಲ ಮಂಜೂರಾತಿ ಆಗಿದೆ. ಇದರಲ್ಲಿ PMEGPಯಲ್ಲಿ ಸಾಕಷ್ಟು ಇದಾಗ್ತಾಯಿದೆ. ಹಾಗೆ ಜನರಲ್ ಆಗಿ ಕೆಲವೊಬ್ಬರು ನೇರವಾಗಿ ಬಂದಿರ್ತಾರೆ, ಅಥವಾ ಅವರೇ ಬಂಡವಾಳ ಹಾಕ್ಕೊಂಡು ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡುವಂತಿರ್ತಾರೆ. ಅದಕ್ಕೆ ನಮ್ಮ ಕೈಗಾರಿಕಾ ನೀತಿ 2020-25 ಅಂತ ಕೈಗಾರಿಕಾ ನೀತಿ ಇದೆ. ಕೈಗಾರಿಕಾ ನೀತಿಯಲ್ಲಿ ಸಾಕಷ್ಟು ಹಲವಾರು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡ್ತಾ ಇದ್ದೀವಿ. ಮೈಕ್ರೋ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ. ಮೈಕ್ರೋ ಎಂಟರ್ಪ್ರೈಸ್ ಅಂದರೆ ಯಾವುದೇ ಒಂದು ಕೈಗಾರಿಕಾ ಘಟಕದಲ್ಲಿ 1 ಕೋಟಿವರೆಗೆ ಯಂತ್ರೋಪಕರಣ ಬೆಲೆ ಇದ್ದರೆ ಅದಕ್ಕೆ ಮೈಕ್ರೋ ಇಂಡಸ್ಟ್ರಿ ಅಂತ ಹೇಳ್ತೀವಿ. 1 ಕೋಟಿಯಿಂದ 10 ಕೋಟಿವರೆಗೆ ಯಂತ್ರೋಪಕರಣ ಬೆಲೆ, ಈ ಜಾಗೆ ಬಿಲ್ಡಿಂಗು ಎಷ್ಟಾರು ಇರ್ಬೋದು, ಆದರೆ ನಮ್ಮ ಡೆಫಿನೇಷನ್ ಪ್ರಕಾರ ಯಂತ್ರೋಪಕರಣಗಳ ಬೆಲೆ 1 ಕೋಟಿ ಒಳಗಡೆ ಇದ್ದರೆ ಅದಕ್ಕೆ ಮೈಕ್ರೋ ಇಂಡಸ್ಟ್ರಿ ಅಂದರೆ ಸೂಕ್ಷ್ಮ ಕೈಗಾರಿಕೆ ಅಂತ ಹೇಳ್ತೀವಿ. 1 ಕೋಟಿಯಿಂದ 10 ಕೋಟಿವರೆಗೆ ಇರುವಂಥ ಕೈಗಾರಿಕೆಗೆ ಸಣ್ಣ ಪ್ರಮಾಣದ ಕೈಗಾರಿಕೆ ಅಂತ ಹೇಳ್ತೀವಿ. 10 ಕೋಟಿಗಿಂತ ಮೇಲೆ 50 ಕೋಟಿವರೆಗೆ ಅದಕ್ಕೆ ನಾವು ಮಧ್ಯಮ ಕೈಗಾರಿಕೆ ಅಂತ ಹೇಳ್ತೀವಿ. ಅದಕ್ಕಿಂತ ಮೇಲೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಅಂತ ಹೇಳ್ತೀವಿ. ಅದಕ್ಕೆ MSMEಯಲ್ಲಿ ನಮ್ಮ ಕೈಗಾರಿಕಾ ನೀತಿಯಲ್ಲಿ ಹಲವಾರು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳಿದ್ದಾವೆ, ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ. ಈ ಸೂಕ್ಷ್ಮ ಕೈಗಾರಿಕೆಗಳಿಗೆ ಸಾಮಾನ್ಯ ವರ್ಗದವರೆಗೆ 30% ಗರಿಷ್ಠ 25 ಲಕ್ಷಗಳವರೆಗೆ ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಬ್ಯಾಂಕ್ ಮುಖಾಂತರ ಅವರ ಸಾಲ ಪಡೆದುಕೊಂಡು ಅವರು ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡಬೇಕು. ಒಂದು ವೇಳೆ ಇಲ್ಲ ಬ್ಯಾಂಕಿಂದ ಇಲ್ಲ, ಅವ್ರ ಹತ್ರ ಏನೋ ಬಂಡವಾಳ ಇತ್ತು, ಅವರೇ ಬಂಡವಾಳ ಹಾಕ್ಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಸಹಿತ ನಾವು ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ. ಹಿಂದಿನ ಕೈಗಾರಿಕೆ ನೀತಿಯಲ್ಲಿ ಈ ರೀತಿ ಇರಲಿಲ್ಲ. ಈಗ ಕೆಲವರು ಇರ್ತಾರೆ, ಬಂಡವಾಳ ಶಾಹಿಗಳು ಇರ್ತಾರೆ, ಅವರೇ ಬಂಡವಾಳ ಇದು ಬಂಡವಾಳ ಹಾಕೋದು ಇರ್ತದೆ, ಅದರಿಂದ ಅವರ ಲಾಭ ತಗೊಳ್ಳೋದು ಇರ್ತದೆ. ಆ ಥರ ಇತ್ತಂದರೆ ಅದಕ್ಕೂ ಸಹಿತ ನಾವು ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಅಂತ ಬರ್ತದೆ, ಅಥವಾ ಪವರ್ ಸಬ್ಸಿಡಿ ಅಂತಿದೆ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಅಂತಿದೆ. ಭಾಳಷ್ಟು ಹಲವಾರು ಲಾಭ ಪಡ್ಕೊಳ್ತಾ ಇದ್ದಾರೆ. ಹೊಸದಾಗಿ ಇರ್ಬೋದು ಅಥವಾ ಈಗಾಗಲೇ ಇರುವಂಥ ಉದ್ಯಮಿದಾರರು ಸಹಿತ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದು ಸಹಿತ ನಾವು ಕೈಗಾರಿಕೆ ನೀತಿಯ ಪ್ರಕಾರ ಪ್ರೋತ್ಸಾಹ ಮತ್ತು ರಿಯಾಯಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಓಕೆ ನಾನು ಶಿವಪುತ್ರಪ್ಪ ಅಂತ.